ಬೀದರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಮನೆ ಹೊತ್ತಿ ಉರಿದಿದೆ. ಬೀದರ್ನ ಕಮಲಾನಗರ ತಪ್ಪುಸ್ಯಾಳ್ಯದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಂಜುಕುಮಾರ್ ದೇವರಾವ್ ಮನೆ ಸದ್ಯ ಬೆಂಕಿಗಾಹುತಿಯಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಬೆಂಕಿ ಹೊತ್ಕೊಂಡಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳಿಂದ ಬೆಂಕಿ ನಂದಿಸೋಕೆ ಹರಸಾಹಸವನ್ನ ಪಡಲಾಗಿದೆ. ಬೀದರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ಗೆ ಮನೆಯೊಂದು ಹೊತ್ತಿ ಉರಿದಿದೆ. ಬೀದರ್ ಕಮಲಾನಗರ ತಪ್ಪುಸ್ಯಾಳದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸಂಜುಕುಮಾರ್ ದೇವರಾವ್ ಮನೆ ಬೆಂಕಿಗಾಹುತಿಯಾಗಿರುವಂಥದ್ದು. ಗಮನಿಸ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್, ಮನೆ ಹೆಂಗೆ ಹೊತ್ತಿ ಉರಿದಿದೆ ಶಾರ್ಟ್ ಸರ್ಕ್ಯೂಟ್ಗೆ ಅಂತ ಹೇಳಿ. ಸದ್ಯ ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿದೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ನಿವಾಸಿಗಳಿಂದ ಬೆಂಕಿಯನ್ನು ನಂದಿಸೋಕೆ ಹರಸಾಹಸವನ್ನ ಪಡಲಾಯಿತು. ಸದ್ಯ 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಸ್ತಿ ಈಗ ಶಾರ್ಟ್ ಸರ್ಕ್ಯೂಟ್ಗೆ ಕರಕಲಾಗಿರುವಂಥದ್ದು. ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಥಿಕ ನೆರವು ನೀಡುವಂತೆಯೂ ಕೂಡ ಕುಟುಂಬಸ್ಥರು ಇಲ್ಲಿ ಮನವಿಯನ್ನ ಮಾಡಿರುವಂತದ್ದು ಗಮನಿಸ್ತಾ ಇದ್ದೀವಿ. ಆ ಮನೆ ಪರಿಸ್ಥಿತಿಯನ್ನು ನೋಡಿದ್ರೆ ಏನಂತಹ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಕಟ್ಟಿರುವಂಥದ್ದು ಬಹಳ ಸಿಂಪಲ್ ಮನೆ ನೋಡಿ. ಈ ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ತರ ಇದೆ ಅಂತ ಅಂದ್ರೆ, ಒಂದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸುತ್ತೆ ಅಂತ ಅಂದ್ರೆ ಆ ಕರೆಂಟ್ ವೈರ್ಗಳನ್ನ ಯಾವ ಪ್ರಮೇಯದಲ್ಲಿ ಅವ್ರು ಹಾಕಿರ್ಬೋದು. ಸದ್ಯ ಅವರ ಬೇಜವಾಬ್ದಾರಿತನದಿಂದ ಈಗ 2 ಲಕ್ಷಕ್ಕೂ ಅಧಿಕ ಮೌಲ್ಯದ ಆಸ್ತಿ ಸದ್ಯ ಈ ಒಂದು ಶಾರ್ಟ್ ಸರ್ಕ್ಯೂಟ್ಗೆ ಸುಟ್ಟು ಕರಕಲಾಗಿರುವಂಥದ್ದು. ಹೋಪ್ಫುಲಿ ಅಕ್ಕಪಕ್ಕದ ಮನೆಗಳು ಇದ್ವು, ನಿವಾಸಿಗಳಿದ್ರು, ಅವರಿಂದ ಈ ಬೆಂಕಿಯನ್ನ ನಂದಿಸುವಂತಹ ಕಾರ್ಯ ನಡೆದಿರುವಂಥದ್ದು. ಮತ್ತೊಂದು ಕಡೆಗೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಈ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಬೆಂಕಿ ಹೊತ್ಕೊಂಡಿದೆ. ಸದ್ಯ ಸಂಜುಕುಮಾರ್ ದೇವರಾವ್ ಮನೆಗೆ ಈಗ ಬೆಂಕಿಗಾಹುತಿಯಾಗಿರುವಂಥದ್ದು. ಬೀದರ್ ಕಮಲಾನಗರ ತಪ್ಪುಸ್ಯಾಳದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಬೀದರ್ನ ಈ ಒಂದು ಮನೆಯಲ್ಲಿ ಈಗ ಏನು ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆಯಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಅಲ್ಲಿನ ಗ್ರಾಮಸ್ಥರು ಏನಿದ್ದಾರೆ, ಒಂದ್ ಕಡೆಗೆ ಜೆಸ್ಕಾಂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ರೆ, ಮತ್ತೊಂದ್ ಕಡೆಗೆ ಏನ್ ಬೆಂಕಿಗಾಹುತಿ ಆಗಿದೆ ಮನೆ, ಈ ಏನ್ ನಷ್ಟ ಆಗಿದೆ ನಮ್ಗೆ ಅದನ್ನ ಸರಿದೂಗಿಸಿ ಕೊಡಬೇಕು ಅಂತ ಕೂಡ ಈಗ ಪಟ್ಟು ಹಿಡಿದು ಕುಳಿತಿರುವಂತದ್ದು. ಆರ್ಥಿಕ ನೆರವು ಕೊಡಬೇಕು. ಯಾಕಂತಂದ್ರೆ ಬಡವರು, ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ತರದ ಮನೆ, ನಮ್ಮ ಫಿನಾನ್ಷಿಯಲ್ ಕಂಡೀಷನ್. ನಿಮ್ಮ ಬೇಜವಾಬ್ದಾರಿತನಕ್ಕೆ, ನಿಮ್ಮ ಒಂದು ನಿರ್ಲಕ್ಷ್ಯದ ಕೆಲಸಕ್ಕೆ ಇವತ್ತು ನಮ್ಮ ಮನೆ ಬೆಂಕಿಗಾಹುತಿ ಆಗಿದೆ ಅಂತ ಅಂದ್ರೆ ಅದಕ್ಕೆ ನೀವೇ ಆರ್ಥಿಕ ನೆರವು ಕೊಡಬೇಕು, ಅದನ್ನ ನೀವೇ ಸರಿದೂಗಿಸಿಕೊಡ್ಬೇಕು ಅಂತ ಹೇಳಿ ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ.